ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿರೋದು ಮಾಲ್ಡೀವ್ಸ್ಗೆ ಬಂದಿರೋದು ಐಎನ್ಎಸ್. ಇದು ಪ್ರಮುಖ ಕ್ಷಿಪಣಿ ವಿಧ್ವಂಸಕ ಶೇಪ್ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸದಲ್ಲಿ ತೊಡಗಿರೋದು. ನೌಕಾಪಡೆ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಐಎನ್ಎಸ್ ಸೂರತ್, ಅದಾದ್ಮೇಲೆ ಐಎನ್ಎಸ್ ವಿಕ್ರಾಂತ್, ಈಗ ಮತ್ತೊಂದು ಕ್ಷಿಪಣಿ. ನೌಕಾಪಡೆಗೆ ಈ ಮೂಲಕ ಮತ್ತಷ್ಟು ಬಲ ಬರ್ತಾ ಇದೆ. ಇದು ಪಾಕಿಸ್ತಾನಿಯರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಮರಾಭ್ಯಾಸದಲ್ಲಿ ತೊಡಗಿರೋದು ಮೇ 2ನೇ ತಾರೀಕಿನವರೆಗೂ ನಿರಂತರವಾಗಿ ಇಲ್ಲಿ ಈ ರೀತಿಯ ಒಂದು ಸಮರಾಭ್ಯಾಸ ನಡೀತಾನೆ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗಾಗಲೇ ಯುದ್ಧದ ವಾತಾವರಣ ಸೃಷ್ಟಿಯಾಗಿರುವಾಗಲೇ ಭಾರತೀಯ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ. ಈಗ ಒಂದು ರೀತಿ ಯುದ್ಧೋತ್ಸಾಹ ನಮ್ಮ ಸೈನಿಕರಲ್ಲಿ ಮನೆ ಮಾಡಿದೆ. ಶತ್ರು ರಾಷ್ಟ್ರದ ನಿರ್ನಾಮವನ್ನು ಯಾವಾಗ ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರುವಾಗಲೇ ಈ ರೀತಿಯ ಸಮರಾಭ್ಯಾಸಗಳು ಕೂಡ ನಡೀತಾ ಇರೋದು ನೌಕಾಪಡೆಯಿಂದ ಶತ್ರು ರಾಷ್ಟ್ರದ ಆತಂಕಕ್ಕೆ ಕಾರಣ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿರೋದು ಮಾಲ್ಡೀವ್ಸ್ಗೆ ಬಂದಿರೋದು ಐಎನ್ಎಸ್. ಇದು ಪ್ರಮುಖ ಕ್ಷಿಪಣಿ ವಿಧ್ವಂಸಕ ಶೇಪ್ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸದಲ್ಲಿ ತೊಡಗಿರೋದು. ನೌಕಾಪಡೆ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಐಎನ್ಎಸ್ ಸೂರತ್, ಅದಾದ್ಮೇಲೆ ಐಎನ್ಎಸ್ ವಿಕ್ರಾಂತ್, ಈಗ ಮತ್ತೊಂದು ಕ್ಷಿಪಣಿ. ನೌಕಾಪಡೆಗೆ ಈ ಮೂಲಕ ಮತ್ತಷ್ಟು ಬಲ ಬರ್ತಾ ಇದೆ. ಇದು ಪಾಕಿಸ್ತಾನಿಯರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಮರಾಭ್ಯಾಸದಲ್ಲಿ ತೊಡಗಿರೋದು ಮೇ 2ನೇ ತಾರೀಕಿನವರೆಗೂ ನಿರಂತರವಾಗಿ ಇಲ್ಲಿ ಈ ರೀತಿಯ ಒಂದು ಸಮರಾಭ್ಯಾಸ ನಡೀತಾನೆ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗಾಗಲೇ ಯುದ್ಧದ ವಾತಾವರಣ ಸೃಷ್ಟಿಯಾಗಿರುವಾಗಲೇ ಭಾರತೀಯ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ. ಈಗ ಒಂದು ರೀತಿ ಯುದ್ಧೋತ್ಸಾಹ ನಮ್ಮ ಸೈನಿಕರಲ್ಲಿ ಮನೆ ಮಾಡಿದೆ. ಶತ್ರು ರಾಷ್ಟ್ರದ ನಿರ್ನಾಮವನ್ನು ಯಾವಾಗ ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರುವಾಗಲೇ ಈ ರೀತಿಯ ಸಮರಾಭ್ಯಾಸಗಳು ಕೂಡ ನಡೀತಾ ಇರೋದು ನೌಕಾಪಡೆಯಿಂದ ಶತ್ರು ರಾಷ್ಟ್ರದ ಆತಂಕಕ್ಕೆ ಕಾರಣ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿರೋದು ಮಾಲ್ಡೀವ್ಸ್ಗೆ ಬಂದಿರೋದು ಐಎನ್ಎಸ್. ಇದು ಪ್ರಮುಖ ಕ್ಷಿಪಣಿ ವಿಧ್ವಂಸಕ ಶೇಪ್ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸದಲ್ಲಿ ತೊಡಗಿರೋದು. ನೌಕಾಪಡೆ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಐಎನ್ಎಸ್ ಸೂರತ್, ಅದಾದ್ಮೇಲೆ ಐಎನ್ಎಸ್ ವಿಕ್ರಾಂತ್, ಈಗ ಮತ್ತೊಂದು ಕ್ಷಿಪಣಿ. ನೌಕಾಪಡೆಗೆ ಈ ಮೂಲಕ ಮತ್ತಷ್ಟು ಬಲ ಬರ್ತಾ ಇದೆ. ಇದು ಪಾಕಿಸ್ತಾನಿಯರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಮರಾಭ್ಯಾಸದಲ್ಲಿ ತೊಡಗಿರೋದು ಮೇ 2ನೇ ತಾರೀಕಿನವರೆಗೂ ನಿರಂತರವಾಗಿ ಇಲ್ಲಿ ಈ ರೀತಿಯ ಒಂದು ಸಮರಾಭ್ಯಾಸ ನಡೀತಾನೆ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗಾಗಲೇ ಯುದ್ಧದ ವಾತಾವರಣ ಸೃಷ್ಟಿಯಾಗಿರುವಾಗಲೇ ಭಾರತೀಯ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ. ಈಗ ಒಂದು ರೀತಿ ಯುದ್ಧೋತ್ಸಾಹ ನಮ್ಮ ಸೈನಿಕರಲ್ಲಿ ಮನೆ ಮಾಡಿದೆ. ಶತ್ರು ರಾಷ್ಟ್ರದ ನಿರ್ನಾಮವನ್ನು ಯಾವಾಗ ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರುವಾಗಲೇ ಈ ರೀತಿಯ ಸಮರಾಭ್ಯಾಸಗಳು ಕೂಡ ನಡೀತಾ ಇರೋದು ನೌಕಾಪಡೆಯಿಂದ ಶತ್ರು ರಾಷ್ಟ್ರದ ಆತಂಕಕ್ಕೆ ಕಾರಣ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿರೋದು ಮಾಲ್ಡೀವ್ಸ್ಗೆ ಬಂದಿರೋದು ಐಎನ್ಎಸ್. ಇದು ಪ್ರಮುಖ ಕ್ಷಿಪಣಿ ವಿಧ್ವಂಸಕ ಶೇಪ್ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸದಲ್ಲಿ ತೊಡಗಿರೋದು. ನೌಕಾಪಡೆ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಐಎನ್ಎಸ್ ಸೂರತ್, ಅದಾದ್ಮೇಲೆ ಐಎನ್ಎಸ್ ವಿಕ್ರಾಂತ್,
ಈಗ ಮತ್ತೊಂದು ಕ್ಷಿಪಣಿ ನೌಕಾಪಡೆಗೆ ಈ ಮೂಲಕ ಮತ್ತಷ್ಟು ಬಲ ಬರ್ತಾ ಇದೆ. ಇದು ಪಾಕಿಸ್ತಾನಿಯರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಮರಾಭ್ಯಾಸದಲ್ಲಿ ತೊಡಗಿರೋದು ಮೇ 2ನೇ ತಾರೀಕಿನವರೆಗೂ ನಿರಂತರವಾಗಿ ಇಲ್ಲಿ ಈ ರೀತಿಯ ಒಂದು ಸಮರಾಭ್ಯಾಸ ನಡೀತಾನೆ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗಾಗಲೇ ಯುದ್ಧದ ವಾತಾವರಣ ಸೃಷ್ಟಿಯಾಗಿರುವಾಗಲೇ ಭಾರತೀಯ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ. ಈಗ ಒಂದು ರೀತಿ ಯುದ್ಧೋತ್ಸಾಹ ನಮ್ಮ ಸೈನಿಕರಲ್ಲಿ ಮನೆ ಮಾಡಿದೆ. ಶತ್ರು ರಾಷ್ಟ್ರದ ನಿರ್ನಾಮವನ್ನು ಯಾವಾಗ ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರುವಾಗಲೇ ಈ ರೀತಿಯ ಸಮರಾಭ್ಯಾಸಗಳು ಕೂಡ ನಡೀತಾ ಇರೋದು ನೌಕಾಪಡೆಯಿಂದ ಶತ್ರು ರಾಷ್ಟ್ರದ ಆತಂಕಕ್ಕೆ ಕಾರಣ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿರೋದು, ಮಾಲ್ಡೀವ್ಸ್ಗೆ ಬಂದಿರೋದು ಐಎನ್ಎಸ್. ಇದು ಪ್ರಮುಖ ಕ್ಷಿಪಣಿ ವಿಧ್ವಂಸಕ ಶೇಪ್ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸದಲ್ಲಿ ತೊಡಗಿರೋದು. ನೌಕಾಪಡೆ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಐಎನ್ಎಸ್ ಸೂರತ್, ಅದಾದ್ಮೇಲೆ ಐಎನ್ಎಸ್ ವಿಕ್ರಾಂತ್, ಈಗ ಮತ್ತೊಂದು ಕ್ಷಿಪಣಿ ನೌಕಾಪಡೆಗೆ ಈ ಮೂಲಕ ಮತ್ತಷ್ಟು ಬಲ ಬರ್ತಾ ಇದೆ. ಇದು ಪಾಕಿಸ್ತಾನಿಯರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಮರಾಭ್ಯಾಸದಲ್ಲಿ ತೊಡಗಿರೋದು ಮೇ 2ನೇ ತಾರೀಕಿನವರೆಗೂ ನಿರಂತರವಾಗಿ ಇಲ್ಲಿ ಈ ರೀತಿಯ ಒಂದು ಸಮರಾಭ್ಯಾಸ ನಡೀತಾನೆ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗಾಗಲೇ ಯುದ್ಧದ ವಾತಾವರಣ ಸೃಷ್ಟಿಯಾಗಿರುವಾಗಲೇ ಭಾರತೀಯ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ. ಈಗ ಒಂದು ರೀತಿ ಯುದ್ಧೋತ್ಸಾಹ ನಮ್ಮ ಸೈನಿಕರಲ್ಲಿ ಮನೆ ಮಾಡಿದೆ. ಶತ್ರು ರಾಷ್ಟ್ರದ ನಿರ್ನಾಮವನ್ನು ಯಾವಾಗ ಮಾಡ್ತೀವಿ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರುವಾಗಲೇ ಈ ರೀತಿಯ ಸಮರಾಭ್ಯಾಸಗಳು ಕೂಡ ನಡೀತಾ ಇರೋದು ನೌಕಾಪಡೆಯಿಂದ ಶತ್ರು ರಾಷ್ಟ್ರದ ಆತಂಕಕ್ಕೆ ಕಾರಣ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿರೋದು, ಮಾಲ್ಡೀವ್ಸ್ಗೆ ಬಂದಿರೋದು ಐಎನ್ಎಸ್. ಇದು ಪ್ರಮುಖ ಕ್ಷಿಪಣಿ ವಿಧ್ವಂಸಕ ಶೇಪ್ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸದಲ್ಲಿ ತೊಡಗಿರೋದು. ನೌಕಾಪಡೆ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಐಎನ್ಎಸ್ ಸೂರತ್, ಅದಾದ್ಮೇಲೆ ಐಎನ್ಎಸ್ ವಿಕ್ರಾಂತ್, ಈಗ ಮತ್ತೊಂದು ಕ್ಷಿಪಣಿ ನೌಕಾಪಡೆಗೆ ಈ ಮೂಲಕ ಮತ್ತಷ್ಟು ಬಲ ಬರ್ತಾ ಇದೆ. ಇದು ಪಾಕಿಸ್ತಾನಿಯರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಮರಾಭ್ಯಾಸದಲ್ಲಿ ತೊಡಗಿರೋದು ಮೇ 2ನೇ ತಾರೀಕಿನವರೆಗೂ ನಿರಂತರವಾಗಿ ಇಲ್ಲಿ ಈ ರೀತಿಯ ಒಂದು ಸಮರಾಭ್ಯಾಸ ನಡೀತಾನೆ ಇರುತ್ತೆ.